ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಈಗಾಗಲೇ ಹಲವಾರು ಮಕ್ಕಳು ತಮ್ಮದೇ ಆದಂತಹ ವಿಭಿನ್ನವಾದಂತಹ ಹಾಗೂ ವಿಶೇಷ ಅಭಿನಯದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದ್ದಾರೆ. ಈಗ ಕುಲದಲ್ಲಿ ಕೀಳಿಯಾಗುವುದು ಅನ್ನುವಂತಹ ಅದ್ಭುತ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಮತ್ತೊಂದು ಪುಟಾಣಿ ಎಂಟ್ರಿ ಕೊಡ್ತಾ ಇದೆ. ಅವರೇನೆ ಮೋನಾ ಜಿ ಗೌಡ ಅವರು. ಸೊ ಸದ್ಯ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೋನಾ ಅವರೇ, ಹೇಗಿದ್ದೀರಾ? ನಾವು ಫೈನ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಮೊದಲನೇದಾಗಿ. ಜೂನಿಯರ್ ಆಗಿದ್ರು ಕೂಡ ಹೀರೋಯಿನ್ ಆಗಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಎದುರಿಗೆ ಬಂದಿದ್ದೀರಾ. ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ಗೆ ಇದು ಫಸ್ಟ್ ಮೂವಿ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಇವಾಗ ರಿಲೀಸ್ ಆಗಿದ್ದ ಸಾಂಗ್ ಅಲ್ಲಿ ಕೂಡ ಇದ್ದೀನಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಗೆ ಮನು ಅಣ್ಣನೇ ಈ ತರ ಚಾನ್ಸ್ ಕೊಟ್ಟಿದ್ದು. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನು ಹೇಳಕ್ ಇಷ್ಟಪಡ್ತೀನಿ, ಎಲ್ಲರೂ ನಮ್ಮ ಮೂವಿನ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ. ಆ್ಯಂಡ್ OTT ಬರೋರ್ಗೂ ವೆಯ್ಟ್ ಮಾಡಬೇಡಿ, ಥಿಯೇಟರಿಗೆ ಬಂದೇ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಂಗಿಷ್ಟು ಸಿಕ್ತು ಚಾನ್ಸು ಅಂತ? ಅದು ಮನು ಅಣ್ಣ ಇಂದ ಸಿಕ್ತು. ನಾವು ಫಸ್ಟು ಇದು ನಮ್ಮ ಪೈಕಿ ಒಬ್ಬ ಹೋಗ್ಬಿಟ್ಟು ಸಾಂಗ್ ರಿಲೀಸಿಗೆ ಬಂದಿದ್ವಿ. ಸೊ ಅಲ್ಲಿ ಮೀಟ್ ಆಗಿ ಅಣ್ಣ ಫಸ್ಟು ಡಬ್ಬಿಂಗಿಗೆ ಕರೆಸಿದ್ರು. ಸೊ ಅಲ್ಲಿ ಡೈರೆಕ್ಟರ್ ಎಲ್ಲ ನೋಡಿ ಇಷ್ಟ ಆಗಿ ಈ ಚಾನ್ಸ್ ಸಿಕ್ಕಿದ್ದು. ಹೆಂಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ? ಅಪ್ಪ ಅಮ್ಮ ಏನ್ ಹೇಳಿದ್ರು ನಿಮ್ಮ ಆಕ್ಟಿಂಗ್ ಎಲ್ಲ ನೋಡಿ? ಚೆನ್ನಾಗಿ ಮಾಡಿದೆ. ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಕೂಡ ಸೂಪರ್ ಆಗಿತ್ತು. ಲೈಕ್ ಇದೊಂದು ಕೀಳ್ ಜಾತಿ ಥರ ಇತ್ತು. ನನಗೆ ಫಸ್ಟ್ ಟೈಮ್ ಈ ಥರ ಕ್ಯಾರೆಕ್ಟರ್ ಸಿಕ್ಕಿದ್ದು. ನಂಗೆ ತುಂಬ ಖುಷಿ ಆಯಿತು. ಸ್ಕೂಲಲ್ಲೆಲ್ಲ ಹೆಂಗಿರ್ತಿತ್ತು? ಬಿಕಾಸ್ ಯಾಕಂದ್ರೆ ಶೂಟಿಂಗ್ ಇದ್ದಾಗೆಲ್ಲ ರಜೆ ಆಗ್ಬೇಕಿತ್ತು. ಟೀಚರ್ಸ್ ಎಲ್ಲಾನು ನಿಮ್ಗೆಲ್ಲಾನು ಶೂಟಿಂಗ್ ಎಲ್ಲ ಮಾಡ್ಕೊಡೋದಕ್ಕೆ ಬಿಡ್ತಿದ್ರ ಅಂತ? ನಾವು ನನ್ನ ಕ್ಲಾಸ್ ಟೀಚರಿಗೆ ನಾನು ಮೊದಲೇ ಹೇಳ್ಬಿಡ್ತೀನಿ, ಈ ಥರ ಶೂಟಿಂಗ್ ಬರುತ್ತೆ, ಹಾಲಿಡೇಸ್ ಕೊಡಬೇಕು ಅಂತ. ಅವ್ರು ಕೊಡ್ತಾರೆ. ಏನ್ ಹೇಳಿದ್ರು? ಶೂಟಿಂಗ್ ಇದೆ ಅಥವಾ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ ಅಂದಾಗ ಸ್ಕೂಲಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಏನ್ ಹೇಳಿದ್ರು ನಿಮ್ಗೆ ಅಂತ? ಆಲ್ ದ ಬೆಸ್ಟ್, ಇದೇ ಥರ ಮಾಡ್ತಾ ಇರೋ, ಚೆನ್ನಾಗಿ ಮಾಡ್ತಾ ಇರೋ. ನಾನು ಸೀರಿಯಲ್ಸಲ್ಲಿ ಮಾಡಿದ್ದೀನಿ. ಸೊ ಚೆನ್ನಾಗಿ ಮಾಡ್ತೀಯ, ಇದೇ ಥರ ಮಾಡ್ತಾ ಇರೋ ಅಂತ ಎನ್ಕರೇಜ್ ಮಾಡ್ತಾರೆ. ನೆಕ್ಸ್ಟ್ ಸಿನಿಮಾ ರಂಗಕ್ಕಂತೂ ಬಂದಿದ್ದೀರಾ, ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತಹ ಆಸೆ ಇದೆ ಅಂತ? ಲೈಕ್ ಹೀರೋಸ್ ಜೊತೆನಾ? ನನಗೆ ನನ್ನ ಫೇವ್ರೆಟ್ ಹೀರೋ ಅಂದರೆ ಯಶ್. ಅವ್ರ ಜೊತೆ ಒಂದು ಕ್ಯಾರೆಕ್ಟರ್ ಮಾಡಬೇಕು, ಒಂದು ಮೂವಿ ಮಾಡಬೇಕು ಅಂತ ಇಷ್ಟ. ಅದು ಬಿಟ್ಟರೆ ಸುದೀಪ್ ಸರ್ ಜೊತೆ ಮಾಡಬೇಕು ಅಂತ ತುಂಬ ಇಷ್ಟ ನನಗೆ. ನಾನು ದೊಡ್ಡೋಳಾದ್ಮೇಲೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಇಷ್ಟ. ಅಷ್ಟೊಂದು ಇಷ್ಟನಾ ಬಿಗ್ ಬಾಸ್ ಅಂದ್ರೆ? ನಾನು ನೋಡ್ತೀನಿ. ಸುದೀಪ್ ಸರ್ ಇದ್ದರೆ ಇನ್ನೊಂದು ಕಿಕ್ ಬರುತ್ತೆ ನೋಡೋಕ್ಕೆ. ನಂಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಮೊದಲು ಚಿಕ್ಕವಳಿದ್ದಾಗ ನಾನು ನೋಡ್ತಿರ್ಲಿಲ್ಲ ಅಷ್ಟೊಂದು. ಇವಾಗ ದೊಡ್ಡೋಳಾದ್ಮೇಲೆ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಬಿಗ್ ಬಾಸ್ ನೋಡೋಕ್ಕೆ. ದೊಡ್ಡವಳಾದ್ಮೇಲೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ರ. ಆದ್ರೆ ಸುದೀಪ್ ಸರ್ ಇದೇ ಸೀಸನ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಮೊನ್ನೆ ಟ್ವೀಟ್ ಮೂಲಕ ತಿಳಿಸಿದ್ರು. ಸೊ ನೀವು ದೊಡ್ಡವರಾದ್ಮೇಲೆ ಬಿಗ್ ಬಾಸ್ಗೆ ಹೋದ್ರು ಸುದೀಪ್ ಸರ್ ಇರಲ್ಲ. ಸೊ ಏನ್ ಹೇಳ್ತೀರಿ? ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತೀರಾ ನಾನು ಬರೋವರೆಗೂ ಇರಿ ಅಂತ? ನಾನು ಅದೇ ಸುದೀಪ್ ಸರ್ ಹೇಳಿದ ತಕ್ಷಣ ತುಂಬ ಬೇಜಾರಾಯ್ತು. ಯಾಕಂದರೆ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಇಷ್ಟ ಇತ್ತು. ಅದಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ನಾನು ಬರೋರ್ಗೆ ಇರಿ ಅಂತ. ಆದರೆ ಅವ್ರು ಆಲ್ರೆಡಿ ಹೇಳಿಬಿಟ್ಟಿದಾರಲ್ಲ. ಸೊ ನಥಿಂಗ್ ಟು ಡೂ. ರಿಕ್ವೆಸ್ಟ್ ಮಾಡಿದ್ರೆ ಮೇ ಬಿ ರಿಕ್ವೆಸ್ಟ್ ಮಾಡಿದ್ರೆ ಇರ್ಬೋದೇನೋ. ಒಂದ್ಸಲ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸುದೀಪ್ ಸರ್ ಪ್ಲೀಸ್ ಸರ್, ನಾವು ಬರೋರ್ಗೂ ನೀವು ಇರಿ, ನಂಗೆ ನೀವಂದ್ರೆ ತುಂಬ ಇಷ್ಟ ಅಂತ ರಿಕ್ವೆಸ್ಟ್. ಸುದೀಪ್ ಸರ್ ಹಾಗೇನೆ ಯಶ್ ಅವರು ನಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಅವರಿಬ್ರು ಆಕ್ಟ್ ಮಾಡಿರುವಂತಹ ಯಾವ ಸಿನಿಮಾಗಳು ನಿಮ್ಗೆ ಇಷ್ಟ ಅಂತ? ಯಶ್ ಆಲ್ವೇಸ್ KGF. ಮತ್ತು ಸುದೀಪ್ ಸರ್ ಅಂದರೆ ಮ್ಯಾಕ್ಸ್. ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು. ಹಾಂ, ಇವೆರಡು ಆ್ಯಕ್ಚುಲಿ ಮಾಸ್ ಸಿನಿಮಾಸು, ಆದರೂ ನಂಗೆ ತುಂಬ ಇಷ್ಟ. ಯಾವ್ದಾದ್ರು ಡೈಲಾಗ್ ಹೇಳೋದಂತಿದ್ಯಾ ಅಂತ? ಇದ್ರಲ್ಲ ಇದ್ರಲ್ಲಾಗಿರ್ಬೋದು ಅಥವಾ ಇನ್ ಕೇಸ್ ಸುದೀಪ್ ಸರ್ ಅಥವಾ ಯಶ್ ಸರ್ ಆಕ್ಟ್ ಮಾಡಿರುವಂತ ಸಿನಿಮಾಗಳದ್ದು ಅಥವಾ ನಿಮ್ಗೆ ಯಾವ್ದಾದ್ರು ಪರ್ಸನಲ್ ಡೈಲಾಗ್ಸ್ ಏನಾದ್ರು ಇತ್ತು ಅಂತ? ರಾಜ್ಕುಮಾರ್ ಸರ್ ಬರ್ತಾರೆ ಹೇಳ್ತೀನಿ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ, ಯಾವ ಕದಂಬರ ವಂಶ ನಿನ್ನ ಕೈಗೆ ಸೇರಿ ನಿರ್ನಾಮವಾಯಿತೆಂದು ತಿಳಿದಿರುವೆಯೋ, ಆ ವಂಶವೃಕ್ಷವಿಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ. ಬಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿಯ ರತ್ನ ಸಿಂಹಾಸನದಲ್ಲಿ ಮತ್ತೆ ಪ್ರತಿಷ್ಠಾಪಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಸಾಹಸ, ಕನ್ನಡಿಗರ ಪೌರುಷ, ಕನ್ನಡಿಗರ ಸ್ವಾಭಿಮಾನ ಅಚಂದರ್ಕವಾಗಿ ನಿಲ್ಲುವುದೇ ಹೊರತು ನಿನ್ನಂತ ಕೋಟಿ ಬಲ್ಲವರ ನಿರಂತ ದಾಳಿಗಳಿಂದ ಅಳಿಯದು ಎಂಬ ಸತ್ಯವನ್ನು ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ.
ಬಿಟ್ರೆ ನಮ್ಮ ಮೈಕ್ ಹಿಡ್ಕೊಂಡು ಹಂಗೆ ಹೊಡೆದು ಬಿಡ್ತೀಯ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಇದೇ ತರಾನೇ ನಿಮ್ಮ ಆಕ್ಟಿಂಗ್ ಸ್ಕಿಲ್ಸ್ ನ ಇನ್ನಷ್ಟು ಬಿಲ್ಡ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೂ ಹಾಗೇನೆ ಮುಂದಿನ ಫ್ಯೂಚರ್ಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನಂಗೆ ಇದೊಂದೇ ಕುಳದಲ್ಲಿ ಕಿಳಿಯೋದು ಒಂದು ಸಿನಿಮಾ 23rd ಮೇ ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಷ್ಟೇ. ಥ್ಯಾಂಕ್ಸ್. ನೋಡಿದ್ರಲ್ಲ, ಪಟ್ಪಟ ಅಂತ ಮಾತಾಡಿ ಡ್ಯಾಮ್ ಡೂಮ್ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಅನ್ನ ಹೊಡೆದು ಇನ್ನೇನು ಮೇ 23ಕ್ಕೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಎದುರಿಗೆ ಬರ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮೋನಾಜಿ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.